ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿ ಕೂಡ ತುಂಬಾ ಜನಪ್ರಿಯತೆಯನ್ನು ಪಡೆದಂಥ ಧಾರಾವಾಹಿ ಅಂತಲೇ ಹೇಳ್ಬೋದು. ಇನ್ನು ಕರ್ಣ ಧಾರಾವಾಹಿಯ ಕತೆ ಯಾವ ರೀತಿ ಸಾಗ್ತಾ ಇದೆ ಅಂತ ನೀವು ಕೂಡ ನೋಡಿದ್ದೀರಾ. ಕರ್ಣ ಧಾರಾವಾಹಿಯಲ್ಲಿ ನಿತ್ಯ ಮದುವೆ ಮಾಡೋದಕ್ಕೆ ಕರ್ಣ ಸರ್ ಕೂಡ ಕೈ ಜೋಡಿಸಿದ್ದಾರೆ. ಇನ್ನು ನಿತ್ಯ ಜೊತೆ ಹೋದರೆ ಕರ್ಣ ಸರ್ನ ಭೇಟಿ ಮಾಡ್ಬೋದು ಅನ್ನೋ ಖುಷಿಯಲ್ಲಿ ನಿಧಿ ಕೂಡ ಕರ್ಣನನ್ನು ಭೇಟಿ ಮಾಡೋದಕ್ಕೆ ಹೋಗ್ತಾರೆ. ಇನ್ನು ನಿಶ್ಚಿತಾರ್ಥಕ್ಕೆ ಕೇವಲ 2 ದಿನ ಉಳಿದಿರೋ ಕಾರಣದಿಂದಾಗಿ ನಿಶ್ಚಿತಾರ್ಥದ ತಯಾರಿ ಎಲ್ಲಿವರೆಗೂ ಬಂದಿದೆ ಅನ್ನೋ ವಿಷಯನ ಮಾತಾಡೋದಕ್ಕೆ ನಿತ್ಯ ನಿಧಿ ಇಬ್ಬರು ಕೂಡ ಕರ್ಣನನ್ನು ಮೀಟ್ ಮಾಡೋಕ್ಕೆ ಬಂದಿರ್ತಾರೆ. ಇನ್ನು ನಿತ್ಯಾಳನ್ನು ಪ್ರೀತಿಸಿರುವಂತಹ ತೇಜಸ್ಗೂ ಕೂಡ ವೆಯ್ಟ್ ಮಾಡ್ತಿರ್ತಾರೆ. ಆದರೆ ತೇಜಸ್ ಅವರು ಬರೋದು ಸ್ವಲ್ಪ ತಡವಾಗುತ್ತೆ. ಇನ್ನು ತೇಜಸ್ ಅವರು ಸ್ವಲ್ಪ ತಡವಾಗಿ ಬಂದಿರೋ ಕಾರಣಕ್ಕೆ ನಿತ್ಯ ಅಂತೂ ತುಂಬಾ ಕೋಪಗೊಳ್ತಾರೆ. ಕರ್ಣ ಅವರು ಕೂಡ ಸಮಾಧಾನ ಮಾಡಿದ್ರು, ಇದು ನನ್ನ ಇವರ ವಿಷಯ, ನೀವು ಮಧ್ಯೆ ಬರಬೇಡಿ ಅಂತ ಕೂಡ ನಿತ್ಯ ಇಲ್ಲಿ ಹೇಳ್ತಾರೆ. ಕೊನೆಗೆ ಹಾಗೂ ಹೀಗೂ ಸಮಾಧಾನ ಮಾಡಿ ಮತ್ತೆ ನಿಶ್ಚಿತಾರ್ಥದ ಬಗ್ಗೆ ಸ್ವಲ್ಪ ಮಾತನಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಪ್ರೋಮೋ ಪ್ರಕಾರ ನೋಡೋದಾದರೆ ಸಂಜಯ್ ಕೂಡ ಅಲ್ಲಿಗೆ ಬಂದಿರ್ತಾನೆ. ನಿಧಿ ಕರ್ಣ ಒಟ್ಟಿಗೆ ಇರೋದನ್ನು ನೋಡಿ ಕೋಪಗೊಳ್ತಾನೆ ಸಂಜಯ್. ಇದಾದ ಬಳಿಕ ನಿಧಿ ಅಲ್ಲೇ ನಿಂತಿರೋದನ್ನು ನೋಡಿ ಸ್ವಿಮ್ಮಿಂಗ್ ಪೂಲ್ಗೆ ಕೂಡ ತಳ್ತಾನೆ. ಇನ್ನು ನಿಧಿ ನೀರಲ್ಲಿ ಬಿದ್ದಿದ್ದನ್ನು ನೋಡಿ ನಿತ್ಯ ಕೂಡ ಶಾಕ್ ಆಗ್ತಾರೆ. ಯಾರಾದರೂ ಕಾಪಾಡಿ ಅಂತಲೂ ಕೂಡ ಕೇಳ್ತಿರ್ತಾರೆ. ಅಷ್ಟರಲ್ಲಿ ಕರ್ಣ ಸ್ವಿಮ್ಮಿಂಗ್ ಪೂಲ್ಗೆ ಹಾರ್ತಾರೆ. ನಿಧಿಯನ್ನು ಕಾಪಾಡಿ ಮೇಲಕ್ಕೆ ಕೂಡ ಕರ್ಕೊಂಬರ್ತಾರೆ ಕರ್ಣ. ಇನ್ನು ನಿಧಿ ಅವರು ಸ್ವಲ್ಪ ಪ್ರಜ್ಞೆ ತಪ್ಪಿರ್ತಾರೆ. ಆ ಕಾರಣದಿಂದಾಗಿ ನಿತ್ಯ ಮತ್ತು ತೇಜಸ್ ಎಲ್ಲರೂ ಕೂಡ ಶಾಕ್ ಆಗಿರ್ತಾರೆ. ಏನಾಗಲ್ಲ, ನಿಮಗೆ ಎದ್ದೇಳು ಅಂತ ಕೂಡ ಹೇಳ್ತಿರ್ತಾರೆ. ಇನ್ನು ಡಾಕ್ಟರ್ ಆಗಿರೋ ಕರ್ಣ ಅವರು ನಿಧಿಗೆ ಯಾವ ರೀತಿ ಚಿಕಿತ್ಸೆ ಮಾಡಬೇಕೋ ಅದೇ ರೀತಿ ಚಿಕಿತ್ಸೆಯನ್ನು ಮುಂದುವರಿಸ್ತಾರೆ. ನಿಧಿ ಅವರು ಸ್ವಿಮ್ಮಿಂಗ್ ಪೂಲಲ್ಲಿ ನೀರು ಕುಡಿದಿರೋ ಕಾರಣದಿಂದಾಗಿ ಲಿಪ್ ಟು ಲಿಪ್ ಇಟ್ಕೊಂಡು ನೀರನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಡಾಕ್ಟರ್ ಕರ್ಣ ಅವರು. ಆದರೆ ಸಂಜಯ್ ಅವರು ಅದನ್ನೇ ವಿಡಿಯೋ ಕೂಡ ಮಾಡ್ಕೊಳ್ತಾರೆ. ಕರ್ಣನನ್ನು ಕಂಡ್ರೆ ಮೊದಲೇ ಮನೆಯವ್ರಿಗೆ ಆಗಲ್ಲ, ಅದರಲ್ಲೂ ಕೂಡ ನಿಧಿ ಹೆಸರು ಕೂಡ ಈಗ ಮನೆಯವ್ರಿಗೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಮತ್ತೊಂದು ಕಾರಣದಿಂದಾಗಿ ನಿಧಿ ಕರ್ಣ ಹೆಸರು ಮತ್ತೆ ಮನೇಲಿ ಕೇಳುವಂತೆ ಮಾಡ್ತಾನೆ ಸಂಜಯ್ ಅಂತ ಕಾದು ನೋಡಬೇಕಾಗಿದೆ. ಸಂಜಯಿಂದಾಗಿ ಕರ್ಣ ಮತ್ತೆ ಮನೆಯಿಂದ ಆಚೆ ನಿಲ್ಲುವಂಥ ಸಾಧ್ಯತೆ ಜಾಸ್ತಿನೇ ಇದೆ. ಯಾಕಂದರೆ ಕರ್ಣನ ಮನೆಯಲ್ಲಿ ಅಮ್ಮ ಹಾಗೂ ಅಜ್ಜಿ ಬಿಟ್ಟು ಮನೆಯವರಿಗೆಲ್ಲ ಕರ್ಣನನ್ನು ಕಂಡರೆ ಆಗೋದಿಲ್ಲ. ಕರ್ಣ ನಿಧಿಗೆ ಕ್ಲೋಸ್ ಆಗ್ತಿರುವಂಥ ವಿಷಯನ ಸಂಜಯ್ ಹೇಳ್ತಾನೆ. ಹಾಗೇನೆ ಕರ್ಣನಿಗೆ ಮನೆಯವರ ಕೈಯಲ್ಲಿ ಬಯಸಬೇಕು ಅನ್ನೋದು ಸಂಜಯ್ಯ ಉದ್ದೇಶವಾಗಿರುವಂಥದ್ದು. ಇನ್ನು ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕರ್ಣ ಧಾರಾವಾಹಿಯಲ್ಲಿ ಕರ್ಣನಿಗೆ ನಿತ್ಯ ಅಥವಾ ನಿಧಿ ಇಬ್ಬರಲ್ಲಿ ಯಾರು ಜೋಡಿ ಆದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.